ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಈ ವ್ಲಾಗ್ ಬಂದು ನಾನು ನಿಮಗೆ ಆಲ್ರೆಡಿ ಹಿಂದಿನ ವ್ಲಾಗಲ್ಲಿ ಹೇಳಿರೋ ಹಾಗೆ ಶನಿ ಮಹಾತ್ಮನ ಕತೆ ಓದಿಸ್ತಿದ್ದಾರೆ ನಮ್ಮ ಅಕ್ಕ ಅಂತ. ಅದರದ್ದು ಫುಲ್ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಅಕ್ಕನ ಮನೆಗೆ ರೀಚ್ ಆಗಿ ಪೂಜೆಗೆಲ್ಲ ಏನೇನು ತಯಾರಿ ಮಾಡ್ಕೊಳ್ಬೇಕು ಎಲ್ಲದನ್ನು ಮಾಡ್ಕೊಂಡ್ವಿ. ಆ್ಯಂಡ್ ಏನಪ್ಪ ಅಂತ ಅಂದರೆ, ಶನಿ ಮಹಾತ್ಮನ ವ್ರತದಲ್ಲಿ ಒಂದು ಸತಿ ಕೇಳೋದಕ್ಕೆ ಕೂತ ಮೇಲೆ ಅದು ಬೆಳಿಗ್ಗೆ ವ್ರತ ಮುಗಿಯೋ ತನಕ ಏನು ಭಜನೆ ನಡೆಯುತ್ತೆ ಅದು ಮುಗಿಯೋ ತನಕನೂ ಎದ್ದೇಳಬಾರ್ದು ಅನ್ನೋದು ಒಂದಿದೆ. ಸೊ ಆದ ಕಾರಣ ಯಾರ್ಯಾರು ನಿದ್ದೆಗೆಟ್ಟು ಅದನ್ನು ಸಂಪೂರ್ಣವಾಗಿ ಕೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಾವು ಎಲ್ಲರೂ ಪೂಜೆಗೆ ಏನೇನು ಬೇಕು ಎಲ್ಲ ತಯಾರಿ ಮಾಡಿಕೊಂಡು ರೆಡಿ ಆಗ್ತಾಯಿದ್ರು. ಆ್ಯಂಡ್ ಪೂಜೆಗೆ ಇಲ್ಲಿ ಅವರು ಬಂದು ಎಲ್ಲದನ್ನು ರೆಡಿ ಮಾಡ್ಕೊಳ್ತಾಯಿದ್ರು. ಆ್ಯಂಡ್ ಊಟ ಎಲ್ಲ ಹೊರಗಡೆ ಮುಗಿಸ್ಕೊಂಡು ನಾವು ಪೂಜೆಗೆ ರೆಡಿ ಆದ್ವಿ. ಆ್ಯಂಡ್ ಡೆಕೋರೇಷನ್ ಎಲ್ಲ ಅವರೇ ಮುಗಿಸ್ಕೊಂಡ್ರು. ಪೂಜೆಗೆ ಕೂತ್ವಿ ಅಂತೂ ಇಂತೂ. ಆ್ಯಂಡ್ ಆರತಿ ಎಲ್ಲ ಮಾಡಿ ಪೂಜೆಗೆ ಕೂತ್ವಿ. ಆ್ಯಂಡ್ ಏನಂದರೆ ಆ ವ್ರತ ಕೇಳ್ತಾ ತುಂಬ ನಾನಂತೂ ಒಳಗಡೆ ಮುಳುಗೋಗಿದ್ದೆ. ಬಿಕಾಸ್ ನಾನು ಆ ದೇವ್ರಿಗೆ ನಡ್ಕೊಳ್ಳೋದ್ರಿಂದ ಸುಮಾರಷ್ಟು ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ನನಗೆ ದೇವರಿಂದ ನನಗೆ ಸಿಕ್ಕಿದ್ದು. ಸೊ ನಿಮಗೆ ಏನಾದರೂ ಶನಿ ಮಹಾತ್ಮನ ಬಗ್ಗೆ ಐ ಥಿಂಕ್ ಸಮ್ವೇರ್ ಕೆಲವೊಬ್ಬರಿಗೆ ಅದು ಇದೆ ಆಲ್ರೆಡಿ. ಏನಂದರೆ ಶನಿ ಮಹಾತ್ಮ ಹೆಗ್ಲೇರ್ಬಿಡ್ತಾನೆ, ಅದು ಏನೇನೋ ತುಂಬ ಹಳೇದು ವಿಷಯಗಳೆಲ್ಲ ಇದೆ ಅಲ್ಲ. ಸೊ ಆ್ಯಕ್ಚುಲಿ ನನಗೆ ಮುಂಚೆ ಇತ್ತು ಅದು. ಸೊ ನಾನು ನಡ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೇ ಶನಿ ಮಹಾತ್ಮನಿಗೆ ನನಗೆ ಅದು ಯಾಕೆ ಹೆಗ್ಲೇ ಇರ್ತಾನೆ, ಎಲ್ಲರಿಗೂ ಅವನು ಹೆಗ್ಲೇ ಏರಲ್ಲ, ಅಥವಾ ಹೆಗ್ಲೇ ಏರಿದ್ರೂ ಯಾಕೆ ಏರ್ತಾನೆ ಹೆಗ್ಲನ್ನ, ಕೆಟ್ಟದ್ದು ನಮಗೆ ಯಾಕೆ ಆಗುತ್ತೆ ಅನ್ನೋದನ್ನು ನಾನು ತಿಳ್ಕೊಳ್ಳೋಕ್ಕಾಯ್ತು. ಸೊ ತುಂಬಾ ಒಂದು ಶನಿ ಮಹಾತ್ಮನ ನಾನು ನಂಬ್ತೀನಿ ಆ್ಯಂಡ್ ನಡ್ಕೊಳ್ತೀನಿ ಕೂಡ. ಸೊ ಆದ್ದರಿಂದ ನಾನು ಅದರೊಳಗಡೆ ತುಂಬ ಮುಳುಗಿಬಿಟ್ಟಿದ್ದೆ. ವ್ರತ ಕಂಟಿನ್ಯೂ ಆಯಿತು. ಆ್ಯಂಡ್ ತುಂಬ ನಮಗೆ ನಿದ್ದೆ ಬರಬಾರ್ದು ಅಂತ ಹೇಳಿ ಅವರು ಕಾಸ್ಟ್ಯೂಮ್ ಚೇಂಜ್ ಮಾಡಿಕೊಂಡು ನಮಗೆ ಸ್ವಲ್ಪ ಮನೋರಂಜನೆ ಕೊಟ್ಟಿದ್ದು ಉಂಟು. ಆ್ಯಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ಇದನ್ನು ನೋಡೋದಕ್ಕೆ ಶುರು ಮಾಡಿದ್ವಿ, ಕಂಟಿನ್ಯೂ ಮಾಡಿದ್ವಿ. ಆ್ಯಂಡ್ ಇವರಿಗೆ ಇಲ್ಲಿ ಬಂದಿರೋದು ಮೈ ಮೇಲೆ ಶನಿ ಮಹಾತ್ಮ ಸ್ವಾಮಿ ದೇವ್ರ ಮೇಲೆ ಮೈ ಮೇಲೆ ಬರುತ್ತೆ ಇವರಿಗೆ. ಆ್ಯಂಡ್ ಬಂದಿದೆ ಅಕ್ಕ ಮನೆಯಲ್ಲಿ ಅವರು ಏನು ಕೇಳ್ಕೊಳ್ಬೇಕಿತ್ತು ಅವರು ಎಲ್ಲ ಕೇಳ್ಕೊಳ್ತಾಯಿದ್ರು. ಆ್ಯಂಡ್ ಮುಂದೆ ನೀವೇ ನೋಡಿ. ಪೂಜೆ ಎಲ್ಲ ಮುಗಿಯೋ ಅಷ್ಟರಲ್ಲಿ ಬೆಳಿಗ್ಗೆ 5:45 6 ಗಂಟೆ ಆಗಿ ಹೋಗಿತ್ತು. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಡೇ ಅಂದರೆ ಬೆಳಿಗ್ಗೆಗೆ ಇವತ್ತಿನ ದಿನಕ್ಕೆ ಹಬ್ಬ ಇದ್ದಿದ್ದ ಕಾರಣ ನಾವು ಧಾನ್ಯ ಕೊಡಬೇಕಿತ್ತು. ಸೊ ಊರ ಕಡೆ ಹೊರಟು ಬಂದ್ವಿ. ಬಂದ ತಕ್ಷಣ ಮನೇಲಿ ಏನು ಕೆಲಸ ಇದೆ ಎಲ್ಲ ಮುಗಿಸ್ಕೊಂಡು ಸ್ನಾನ ಎಲ್ಲ ಮಾಡಿಕೊಂಡು ಧಾನ್ಯ ಕೊಡೋದಕ್ಕೆ ಎಲ್ಲದಕ್ಕೂ ರೆಡಿ ಮಾಡಿಕೊಂಡು ಧಾನ್ಯವನ್ನು ಕೊಟ್ಟು. ಆ್ಯಂಡ್ ನನ್ನ ಮಗಳು ಫೋಟೋ ತೆಗಿ ಮಮ್ಮಿ ಅಂತ ಅಂದ್ಲು ಅಂತ ಅವಳಿಗೊಂದು ಫೋಟೋ ಕ್ಲಿಕ್ ಮಾಡಿಕೊಟ್ಟೆ. ಆ್ಯಂಡ್ ನೀವಿಲ್ಲಿ ನೋಡ್ತಿರೋದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಹಬ್ಬದ ದಿವಸ ಅಂದರೆ 30ನೇ ತಾರೀಕಿನ ಬ್ಲಾಗ್. ಏನಂದರೆ 2 ವಿಶೇಷತೆ ಇವತ್ತು. ಚಂದ್ರನ ನೋಡಬೇಕು ಅಂತ ಕಾಯ್ತಿರೋದು ಒಂದು, ಬೇವು ಬೆಲ್ಲ ತಿನ್ನಬೇಕು ಅನ್ನೋ ಸಿರಿ ಒಂದು, ಆ್ಯಂಡ್ ನನ್ನ ಹುಟ್ಟಿದಬ್ಬ ಕೂಡ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಪೂಜೆ ಮಾಡ್ಕೊಂಡು ಬಂದು 2 ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬಂದು ಮನೆಯಲ್ಲಿ ಸ್ವಲ್ಪ ಸಿಹಿ ಮಾಡ್ಕೊಂಡು ತಿಂದು ಎಲ್ಲ ಮುಗಿದಿತ್ತು. ಅಷ್ಟರಲ್ಲಿ ಸ್ವಲ್ಪ ಆಯಾಸ ಆಗ್ತಿದೆ 3 ಡೇಸಿಂದ ಸ್ವಲ್ಪ ಕೆಲಸ ಅಂದ್ಕೊಂಡು ಅಂತ ಹೇಳಿ ಒಂದು
ಬ್ರೇಕ್ ಥರ ಮಲ್ಕೊಂಡಿದ್ದೆ ಸುಮ್ಮನೆ, ನಿದ್ದೆ ಏನು ಮಾಡ್ತಿರಲ್ಲ ಫೋನ್ ನೋಡ್ತಾ. ಅಷ್ಟರಲ್ಲಿ ನನಗೆ ಸರ್ಪ್ರೈಸ್ ಮಾಡಿದ್ದು ನನ್ನ ಅಕ್ಕಂದರು. ಆ್ಯಂಡ್ ಮನೆಗೆ ಬಂದರು. ನನಗಂತೂ ಸಖತ್ ಖುಷಿಯಾಗಿತ್ತು. ಅಂದರೆ ತುಂಬ ಲಾಂಗ್ ಟೈಮ್ ನನಗೆ ನನ್ನ ಬರ್ಡೇ ದಿವಸ ಸರ್ಪ್ರೈಸ್ನ ರಿಸೀವ್ ಮಾಡಿಕೊಂಡು ತುಂಬ ಲಾಂಗ್ ಟೈಮ್ ಆಗೋಗಿತ್ತು. ಸೊ ಸರ್ಪ್ರೈಸ್ ಕೊಟ್ಟರು, ಬಂದಿದ್ದು ತುಂಬ ಅಂದರೆ ತುಂಬ ಖುಷಿಯಾಯಿತು. ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್ ಬೋತ್. ಆ್ಯಂಡ್ ಕೇಕ್ ಕೂಡ ತಂದಿದ್ದರು. ಅವ್ರನ್ನ ಒಂದು ರೌಂಡ್ ವಾಕ್ ಕರ್ಕೊಂಡೋಗಿ ನಮ್ಮ ಮನೆ ಸುತ್ತಮುತ್ತ ಹೇಗಿದೆ ಅಂತ. ಒಬ್ಬಳು ಅಕ್ಕ ಮಾತ್ರ ಅವಳು ಸುಮಾರು ಒಂದು 4-5 ವರ್ಷ ಆಗಿತ್ತು ನಮ್ಮ ಮನೆ ಹತ್ರ ಬಂದೇ ಇರಲಿಲ್ಲ, ನೋಡೂ ಇರಲಿಲ್ಲ ಅವಳು. ಸೊ ಅವಳನ್ನು ಸುತ್ತ ಕರ್ಕೊಂಡೋಗಿ ಹೇಗಿದೆ ಏನು ಸುತ್ತಮುತ್ತ ವಾತಾವರಣ ಎಲ್ಲದನ್ನು ತೋರಿಸ್ಕೊಂಡು ಮನೆ ಕರ್ಕೊಂಡು ಬಂದೆ. ಆ್ಯಂಡ್ ತಂದಿದ್ದಂಥ ಕೇಕ್ನ ಕಟ್ ಮಾಡಿಸಿದ್ರು. ಐ ವಾಸ್ ಸೋ ಹ್ಯಾಪಿ. ಹೇಳ್ತಾರಲ್ಲ, ಎ ಇಯರ್ ಓಲ್ಡರ್ ಬಟ್ ಲಿಟ್ಲ್ ಬೋಲ್ಡರ್. ಸೊ ಆ ಥರನೇ ನನಗೆ ಫೀಲ್ ಆಗ್ತಿದೆ. ಎವ್ರಿ ಇಯರ್ ನಾನು ಅದನ್ನು ಫಾಲೋ ಮಾಡ್ತೀನಿ ಅಂತ ಅಂದರೆ ಒಂದೇ ವಿಷಯ ಏನಂದರೆ, ನನ್ನ ಜೀವನ ನಾನು ಇರೋದು ರೀತಿ ಲಾಸ್ಟ್ ಇಯರ್ ಹೇಗಿತ್ತು ಅಟ್ಲೀಸ್ಟ್ 5% ನನ್ನ ತಪ್ಪಾಗಲಿ ಅಥವಾ ನನ್ನ ಒಳಗಡೆ ಏನಿದೆ ತಿದ್ಕೊಳ್ಬೇಕಾಗಿದ್ದಂಥದ್ದು ನನ್ನ ಒಳ್ಳೆಯದಕ್ಕೆ ಅಂಥದ್ದನ್ನು ನಾನು ಪ್ರತಿ ವರ್ಷ ಸ್ವಲ್ಪ ಅದ್ರ ಕಡೆ ಗಮನ ಕೊಟ್ಟು ಚೇಂಜ್ ಮಾಡ್ಕೊಳ್ತಾ ಬರ್ತೀನಿ. ಸೊ ಈ ವರ್ಷವೂ ಅಷ್ಟೇ ಸ್ಟಾರ್ಟಿಂಗಲ್ಲೇ ನಾನು ಸ್ವಲ್ಪ ಏನು ಹೇಳ್ತಾರೆ, ಸ್ವಲ್ಪ ಜಾಸ್ತಿನೇ ಬೋಲ್ಡಾಗಿ ಇದ್ದೀನಿ ನನ್ನ ವಿಷಯಕ್ಕೆ ನಾನು. ಸೊ ಅದು ನನ್ನ ಮೇಲೆ ನನಗೆ ತುಂಬ ಖುಷಿ ಇದೆ ಆ ವಿಷಯಕ್ಕೆ. ಆ್ಯಂಡ್ ಕೇಕ್ ಕಟಿಂಗ್ ಮುಗೀತು. ಆ್ಯಂಡ್ ನನ್ನ ಮಗಳನ್ನಂತೂ ನಾನು ಮರೆಯೋದಕ್ಕೆ ಆಗೋಲ್ಲ. ಸೆಕೆಂಡ್ ಚೈಲ್ಡ್, ನನ್ನ ಝೂಝು, ನನ್ನ ನಾಯಿ ಮರಿ. ಆ್ಯಂಡ್ ಅವಳಿಗೂ ಕೂಡ ಕೇಕ್ ತಿನ್ನಿಸಿ ನನ್ನ ಅಕ್ಕಂದ್ರ ಜೊತೆ ನಾನು ಸಿಟಿಗೆ ಹೊರಡಬೇಕಾಗಿತ್ತು. ಸೊ ಅಷ್ಟರೊಳಗಡೆ ಆಲ್ರೆಡಿ 6:50 ಆಗೋಗಿತ್ತು ಈವ್ನಿಂಗ್. ಕತ್ಲಾಯಿತು ಅಂತ ಹೇಳ್ಬಿಟ್ಟು ಜಾಸ್ತಿ ಏನು ವೀಡಿಯೋಗಳು ಮಾಡೋಕ್ಕೆ ಹೋಗಲಿಲ್ಲ. ಸೊ ಸೆಲೆಬ್ರೇಷನ್ನೆಲ್ಲ ಮುಗಿಸ್ಕೊಂಡು ನಾನು ಸಿಟಿ ಕಡೆ ಹೊರಟು ಸಿಟಿಗೆ ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ದು ಒಬ್ರದ್ದು ಶಾಪ್ ಓಪನ್ ಇತ್ತು, ಜ್ಯುವೆಲರಿ ಶಾಪ್. ಸೊ ಅಲ್ಲಿ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಅವರಿಗೆ ಒಂದು ವಿಶಸ್ನ ಮಾಡಿ ಅಲ್ಲಿಂದ ಮನೆಗೆ ಹೊರಟು ಬಂದಿದ್ದು ನನ್ನ ದಿನ ಆಯಿತು. ಸೊ ತುಂಬ ಗ್ರೇಟ್ಫುಲ್ಲಾಗಿದ್ದೀನಿ ಯೂನಿವರ್ಸ್ಗೆ. ನನ್ನ ಕಾಂಟ್ಯಾಕ್ಟಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರಿಗೂ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಹಬ್ಬದ ದಿವಸ ತುಂಬ ಅಂದರೆ ತುಂಬ ಕೆಲಸ ಇರುತ್ತೆ. ಆ ಪೂಜೆ ಈ ಪೂಜೆ, ಆ ಎಡೆ ಈ ಎಡೆ, ಆ ಊಟ ಈ ಊಟ, ಅಡುಗೆ ಅಂದ್ಕೊಂಡು ಅದೆಲ್ಲದರ ಬ್ಯುಸಿ ಮಧ್ಯೆ ನನಗೆ ಟೈಮ್ ತೊಗೊಂಡು ನನಗೆ ವಿಶ್ ಮಾಡಿದ್ದಾರೆ. ಸೊ ನಿಮ್ಮೆಲ್ಲರ ಬ್ಲೆಸ್ಸಿಂಗ್ ನನ್ನ ಮೇಲೆ ಹೀಗೆ ಇರಲಿ ಯಾವಾಗಲೂ, ಅದನ್ನೇ ನಾನು ಯಾವಾಗಲೂ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರೆಲ್ಲ ನನ್ನ ಅಕೌಂಟ್ನ ಫಾಲೋ ಮಾಡ್ತಿದ್ದೀರಾ, ಪ್ಲೀಸ್ ಹೀಗೆ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ರೆಕಮೆಂಡ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಬೇವು ಬೆಲ್ಲ ತಿಂದು ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನೇ ಮಾತಾಡಿ. ಬೆಲ್ಲದ ಸಿಹಿಯನ್ನು ಇಟ್ಕೊಂಡು ಬೇವಿನ ಕಹಿಯನ್ನು ಅಲ್ಲೇ ಬಿಟ್ಟುಬಿಡಿ.